ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿಯ ಒತ್ತಾಯ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಈ ಪ್ರಕರಣವನ್ನ ಸಿಬಿಐಗೆ ಕೊಡಲೇಬೇಕು, ಸಿಬಿಐ ಮೂಲಕವಾಗಿದೆ ತನಿಖೆ ನಡೆಸಬೇಕು ಅಂತ ಜನವರಿ 3ರವರೆಗೆ ಡೆಡ್ಲೈನ್ ಕೊಟ್ಟಿರುವಂತಹ ಬಿಜೆಪಿ 4ನೇ ತಾರೀಕಿನಂದು ಒಂದು ವೇಳೆ ಆ ಡೆಡ್ಲೈನ್ ಒಳಗಡೆ ತನಿಖೆಗೆ ಒಪ್ಪಿಸದೇ ಹೋದರೆ 4ನೇ ತಾರೀಕಿನಿಂದ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಬಿಜೆಪಿಯವರು ಬಟ್ಟೆ ಹರ್ಕೊಂಡ್ರು, ನಾನು ರಾಜೀನಾಮೆ ಕೊಡೋದಿಲ್ಲ ಅಂತಿದ್ದಾರೆ ಪ್ರಿಯಾಂಕ್ ಖರ್ಗೆ. ಇನ್ನೊಂದು ಕಡೆ ಖರ್ಗೆ ರಿಸೈನ್ ಮಾಡಲ್ಲ ಅಂತ DK ಶಿವಕುಮಾರ್ ಪರಮೇಶ್ವರ್ ಅವರು ಕೂಡ ಬಿಜೆಪಿಗೆ ಸವಾಲು ಹಾಕಿದ್ದಾರೆ. ಸಿಬಿಐ ತನಿಖೆನೇ ಆಗಬೇಕು. ಚೀರಾಡ್ಕೊಳ್ಳಿ, ಬಟ್ಟೆ ಹರ್ಕೊಳ್ಳಿ, ರಾಜೀನಾಮೆ ಪ್ರಶ್ನೆ ಇಲ್ಲ. ಒಂದು ಕಡೆ ರಾಜೀನಾಮೆಗೆ ಆಗ್ರಹ, ಪ್ರತಿಭಟನೆಯ ಎಚ್ಚರಿಕೆ. ಮತ್ತೊಂದು ಕಡೆ ನೀವು ಬಟ್ಟೆ ಹರಿದುಕೊಂಡ್ರೆ ಅಷ್ಟೇ ರಾಜೀನಾಮೆ ಕೊಡಲ್ಲ, ಮುತ್ತಿಗೆ ಹಾಕೋದಕ್ಕೆ ಎಷ್ಟು ಜನ ಬರ್ತೀರಿ ಅಂತ ಹೇಳಿ ಕಾಫಿ ಟೀ ವ್ಯವಸ್ಥೆ ಮಾಡಿಸ್ತೀನಿ ಎಂಬ ವ್ಯಂಗ್ಯ. ಹೀಗೆ ರಾಜ್ಯ ರಾಜಕಾರಣದಲ್ಲೀಗ ಗುತ್ತಿಗೆ ಗುದ್ದಾಟ ಜೋರಾಗಿಯೇ ನಡೀತಿದೆ. ಬೀದರ್ನ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಸುತ್ತಲೂ ಇದೀಗ ರಾಜ್ಯ ರಾಜಕಾರಣದ ಚರ್ಚೆಗಳು, ವಿವಾದಗಳು, ಏರು ಧ್ವನಿಯ ಆರೋಪ ಪ್ರತ್ಯಾರೋಪಗಳು ಜೋರಾಗ್ತಿವೆ. ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಪ್ರತಿಪಕ್ಷ ಬಿಜೆಪಿ ಬಿಗಿಪಟ್ಟು ಹಿಡಿದಿದೆ. ನಿನ್ನೆ ಸಚಿನ್ ಮನೆಗೆ ಹೋಗಿ ಸಾಂತ್ವನ ಹೇಳುವ ವಿಚಾರದಲ್ಲೂ ಇದೇ ಪೈಪೋಟಿ ಇತ್ತು. ಬಿಜೆಪಿ ನಿಯೋಗ ಹೋಗುವ ಮುನ್ನವೇ ಸಚಿವ ಈಶ್ವರ್ ಖಂಡ್ರೆ ಹೋಗಿ ಸಾಂತ್ವನ ಹೇಳಿ ಬಂದಿದ್ರು. ಈಶ್ವರ್ ಖಂಡ್ರೆ ಬಳಿಕ ಸಚಿನ್ ಮನೆಗೆ ಹೋದ ಬಿಜೆಪಿ ಟೀಮ್ ಸಚಿನ್ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ನೀಡಲು ಮುಂದಾಗಿತ್ತು. ಆದ್ರೆ ಈ 5 ಲಕ್ಷ ದುಡ್ಡನ್ನು ನಯವಾಗಿ ಬೇಡ ಎಂದ ಸಚಿನ್ ಕುಟುಂಬಸ್ಥರು ಸಿಬಿಐ ತನಿಖೆಗೆ ಒತ್ತಾಯಿಸಿದ್ರು. ನಮಗೆ ದುಡ್ಡು ಬೇಡ, ನ್ಯಾಯ ಬೇಕು ಎಂದು ಸಚಿನ್ ಕುಟುಂಬ ತಪರಾಕಿ ಹಾಕಿದ್ದನ್ನೇ ಅಸ್ತ್ರ ಮಾಡಿಕೊಂಡಿದೆ ಬಿಜೆಪಿ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ರೂಪುರೇಷೆ ಹಾಕಿಕೊಂಡಿದೆ. ಇದರ ಮೊದಲಾರ್ಧವಾಗಿ ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸುದ್ದಿಗೋಷ್ಠಿ ಮಾಡಿದ್ರು. ಸಚಿನ್ ಕೊಲೆ ಪ್ರಕರಣವನ್ನ ಕೂಡಲೇ ಸಿಬಿಐ ತನಿಖೆಗೆ ವಹಿಸಬೇಕೆಂದು ಆಗ್ರಹಿಸಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಈ ಪ್ರಕರಣವನ್ನು ಸಿಬಿಐಗೆ ಕೊಡಲ್ಲ ಎಂದು ಕಡ್ಡಿ ತುಂಡು ಮಾಡಿದಂತೆ ಗೃಹ ಸಚಿವ ಪರಮೇಶ್ವರ್ ಹಾಗೂ DCM DK ಶಿವಕುಮಾರ್ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಸಿಬಿಐ ತನಿಖೆನೇ ಆಗಬೇಕು. ಎಲ್ಲಾ ಕೇಸ್ಗಳನ್ನು ತಗೊಂಡೋಗಿ ನಾವು ಸಿಬಿಐಗೆ ಕೊಡೋದಕ್ಕೆ ಆಗೋದಿಲ್ಲ. ನಂದೊಬ್ಬದು ಮಾತ್ರ ಕೊಟ್ಟಿದ್ರು ಬಿಜೆಪಿ ಗೌರ್ಮೆಂಟ್ ಅಲ್ಲಿ. ನಾವು ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ DK ರವಿ ಕೇಸಿಂದ ಹಿಡಿದು ಜಾರ್ಜ್ ಕೇಸಿಂದ ಹಿಡಿದು ಅಂತವು ಒಂದು 12 ಕೊಟ್ಟಿದ್ದ. ನಾವು ಯಾವುದು ಸಿಬಿಐ ಕೊಟ್ಟಿರಲಿಲ್ಲ, ಕೊಡಬೇಕಾಯ್ತು ಬೇರೆವೆಲ್ಲ ಸಿಬಿಐಗೆ. ಇದರ ನಡುವೆ ಸಚಿನ್ ಆತ್ಮಹತ್ಯೆ ಕೇಸ್ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಎಚ್ಚರಿಕೆ ಹೆಜ್ಜೆಗಿಟ್ಟಿದ್ದಾರೆ. ನಿನ್ನೆ ಸಂಜೆ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಸರ್ಕಾರದ ನಡೆ ನಿರ್ಧಾರಗಳ ಬಗ್ಗೆ ಚರ್ಚೆ ಮಾಡಿದ್ರು. ಅಷ್ಟೊತ್ತಿಗಾಗಲೇ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಬಿಗಿಪಟ್ಟು ಹಿಡಿದಿತ್ತು. KS ಈಶ್ವರಪ್ಪ ರಾಜೀನಾಮೆ ನೀಡಿದಂತೆಯೇ ಪ್ರಿಯಾಂಕ್ ಖರ್ಗೆ ಕೂಡ ರಾಜೀನಾಮೆ ನೀಡಬೇಕೆಂದು ಬಿಜೆಪಿ ವಾದಿಸುತ್ತಿದೆ. ಅಲ್ಲದೆ ಈ ಹಿಂದಿನ KJ ಜಾರ್ಜ್, B ನಾಗೇಂದ್ರ ಪ್ರಕರಣಗಳನ್ನ ಉಲ್ಲೇಖಿಸಿ ಕಾಂಗ್ರೆಸ್ಗೆ ಚಾಟಿ ಏಟು ಕೊಟ್ಟಿದೆ ಬಿಜೆಪಿ. ಆದ್ರೆ ನೀವೆಷ್ಟೇ ಚೀರಾಡಿದ್ರೂ ರಾಜೀನಾಮೆ ಕೊಡೋದಿಲ್ಲ ಎಂದು ಖುದ್ದು ಪ್ರಿಯಾಂಕ್ ಖರ್ಗೆ ಅವರೇ ಸ್ಪಷ್ಟಪಡಿಸಿದ್ದಾರೆ. ನಾನಿವತ್ತು ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ಆಗ್ರಹ ಮಾಡ್ತಾನೆ, ಒಂದು ಕ್ಷಣನೂ ಕೂಡ ತಡ ಮಾಡ್ದೇನೆ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಬೇಕು. ಹೇಳಿದ್ದೀನಿ, ಎಷ್ಟೇ ಚೀರಾಡ್ಕೊಳ್ಳಿ, ಬಟ್ಟೆ ಹರ್ಕೊಳ್ಳಿ, ರಾಜೀನಾಮೆ ಪ್ರಶ್ನೆ ಇಲ್ಲ. ಬೇಕಾದ್ರೆ ಈಗ ಒಂದು ಸಾಕ್ಷಿ ಕೊಟ್ಟು ಮಾತಾಡಲಿ. ಆದ್ರೆ ಪ್ರಿಯಾಂಕ್ ಖರ್ಗೆಗೆ ಇನ್ನೂ ರಾಜಕೀಯ ಭವಿಷ್ಯವಿದೆ. ಹಾಗಾಗಿ ಈಗ ರಾಜೀನಾಮೆ ಕೊಟ್ಟು ನೈತಿಕತೆ ಮೆರೆಯಲಿ ಎಂದು ಸಂಸದ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿರುವ DCM ಪ್ರಿಯಾಂಕ್ ಖರ್ಗೆ ಯಾವುದೇ ವಿಚಾರದಲ್ಲೂ ಮುಕ್ತವಾಗಿ ಮಾತನಾಡುವ ವ್ಯಕ್ತಿ. ಖರ್ಗೆ ಅವರ ಕೆಲಸವನ್ನು ಸಹಿಸಲಾಗದೆ ಬಿಜೆಪಿಯವರು ಇಂತಹ ಆರೋಪ ಮಾಡುತ್ತಿದ್ದಾರೆಂದು ಕಿಡಿಕಾರಿದ್ರು. ರಾಜೀನಾಮೆ ಕೊಟ್ಟು ಒಬ್ಬ ಮಾದರಿ ರಾಜಕಾರಣಿ ಆಗಬೇಕು ಅಂತ ಒತ್ತಾಯ ಮಾಡ್ತೇನೆ. ನೋ ಕ್ವಶನ್ ಆಫ್ ಎನಿವನ್ ರಿಸೈನಿಂಗ್. ಪ್ರಿಯಾಂಕಾ ಖರ್ಗೆ ನಮ್ಮ ಪಕ್ಷದ ವೋಕಲ್ಲು ಮಿನಿಸ್ಟರು. ಆದ್ರೆ ಕೈ ನಾಯಕರು ಏನೇ ಹೇಳಿದ್ರು, ಎಷ್ಟೇ ಸಮಜಾಯಿಷಿ ಕೊಟ್ರು, ಪ್ರಿಯಾಂಕ್ ಖರ್ಗೆ ವಿರುದ್ಧ ಸಿಕ್ಕಿರುವ ಅತಿ ದೊಡ್ಡ ಅಸ್ತ್ರವನ್ನು ಅಷ್ಟು ಸುಲಭವಾಗಿ ಬಿಟ್ಟುಕೊಡಲು ಬಿಜೆಪಿ ನಾಯಕರು ತಯಾರಿಲ್ಲ. ಅದರಲ್ಲೂ ಇದೇ ಪ್ರಿಯಾಂಕ್ ಖರ್ಗೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಮಾಡಿದ್ದ ಆರೋಪಗಳು, ಸರ್ಕಾರದ ವಿರುದ್ಧ ಬಿಡುಗಡೆ ಮಾಡಿದ್ದ ಕಡತಗಳು, ಮೋದಿ ಸರ್ಕಾರದ ವಿರುದ್ಧ ನಡೆಸುವ ವಾಗ್ದಾಳಿ, ಇವೆಲ್ಲವನ್ನು ಬಿಜೆಪಿ ನಾಯಕರಿಗೆ ಮರೆಯಲು ಸಾಧ್ಯವಿಲ್ಲ.
ಹೀಗಾಗಿಯೇ ಪ್ರಿಯಾಂಕ್ ರಾಜೀನಾಮೆ ಹಾಗೂ ಪ್ರಕರಣವನ್ನು ಸಿಬಿಐ ತನಿಖೆಗೆ ಜನವರಿ 3ರ ಒಳಗೆ ಎಂದು ಡೆಡ್ಲೈನ್ ಕೊಟ್ಟಿದ್ದಾರೆ. ಪ್ರಕರಣದ ತನಿಖೆಯನ್ನು ಸಿಬಿಐಗೆ ಕೊಡದಿದ್ದರೆ ಜನವರಿ 4ರಂದು ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಿ ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಹಾಕೋದಕ್ಕೂ ಬಿಜೆಪಿ ತಯಾರಿ ಮಾಡಿಕೊಂಡಿದೆ. ಆದ್ರೆ ಈ ವಿಚಾರಕ್ಕೂ ಬಿಜೆಪಿ ನಾಯಕರ ಕಾಲೆಳೆದಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಎಷ್ಟು ಜನ ಬರ್ತೀರಿ ಅಂತ ಹೇಳಿದ್ರೆ ಟೀ ವ್ಯವಸ್ಥೆ ಮಾಡಿಸ್ತೇವೆ ಎಂದಿದ್ದಾರೆ. ಗುಲ್ಬರ್ಗಾದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ. ಖರ್ಗೆ ಅವರ ಮನೆ ಮುತ್ತಿಗೆಯನ್ನು ಕೂಡ ಹಾಕ್ತೇವೆ. ನೀವೇನ್ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಜನರು ನಗ್ತಾ ಇದ್ದಾರೆ. ಮುಂಚೆ ಏನೋ ಹೇಳ್ಬಿಡಿ ಎಷ್ಟು ಜನ ಬರ್ತಾ ಇದ್ದೀರಾ ಅಂತ, ಅಟ್ಲೀಸ್ಟ್ ಟೀ ಕಾಫಿ ವ್ಯವಸ್ಥೆ ಮಾಡ್ತೀವಿ. ಮತ್ತೆ ಅಲ್ಲಿ ಬಂದು ನೀರು ಕೊಟ್ಟಿಲ್ಲ ಅಂತ ಅದಕ್ಕೆ ಒಂದು ಪ್ರತಿಭಟನೆ ಮಾಡ್ತೀರಾ? ಇಲ್ಲಿ ಬಿಜೆಪಿಯವರು ಕೂಡ ತಾವು ಅಧಿಕಾರದಲ್ಲಿದ್ದಾಗ ಯಾವುದೇ ಪ್ರಕರಣವನ್ನು ಸಿಬಿಐಗೆ ಕೊಟ್ಟಿರಲಿಲ್ಲ. ಹೀಗಾಗಿ ಈಗ ಅವರೆಷ್ಟೇ ಸಿಬಿಐ ಅಂತ ಹಠ ಹಿಡಿದು ಕುಳಿತರು ಅದಕ್ಕೆ ಸೊಪ್ಪು ಹಾಕುವ ಲಕ್ಷಣ ಕಾಂಗ್ರೆಸ್ ಕಡೆಯಿಂದ ಕಾಣ್ತಿಲ್ಲ. ಹೀಗೆ ರಾಜಕೀಯದ ಆಟ ಮೇಳೈಸಿರುವಾಗ್ಲೇ ಇಡೀ ಕೇಸ್ಗೆ ಮತ್ತೊಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ. ಸಚಿನ್ ಡೆತ್ ನೋಟ್ನಲ್ಲಿ ಹೆಸರಿಸಿರುವ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರು ನಾಪತ್ತೆಯಾಗಿರುವ ಬೆನ್ನಲ್ಲೇ ಆತನ ತಮ್ಮ ಹೊಸ ವಿಷಯವೊಂದನ್ನ ಬಯಲು ಮಾಡಿದ್ದಾರೆ. ಟೆಂಡರ್ ಪಡೆಯಲು ಹಣ ನೀಡಿರುವ ಬಗ್ಗೆಯೇ ಹೊಸ ದಾಖಲೆಯೊಂದಿಗೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ರಾಜು ಕಪನೂರು ಅವರ ಆಪ್ತರ ಕಡೆಯಿಂದ ಸಚಿನ್ ಖಾತೆಗೆ ದುಡ್ಡು ಹಾಕಿರೋ ಬ್ಯಾಂಕ್ ಪಾಸ್ಬುಕ್ನೊಂದಿಗೆ ಹಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಪ್ರಕಾಶ್. ಸಚಿನ್ ಖಾತೆಗೆ ನಾವೇ 60 ಲಕ್ಷ ರೂಪಾಯಿ ಹಣ ಹಾಕಿದ್ದೇವೆ ಎಂದು ಪ್ರಕಾಶ್ ಹೇಳ್ತಿದ್ದಾರೆ. ಟೆಂಡರ್ನಲ್ಲಿ ಭಾಗವಹಿಸಲು ಸಚಿನ್ ನಮ್ಮಿಂದಲೇ ಹಣ ಪಡೆದಿದ್ದಾರೆ. ಮಹಾರಾಷ್ಟ್ರದ ನಮ್ಮ ಅಣ್ಣನ ಸ್ನೇಹಿತ 60 ಲಕ್ಷ ನೀಡಿದ್ರು. ಸಚಿನ್ ಆತ್ಮಹತ್ಯೆ ಹಿಂದೆ ಹಲವು ಜನರಿದ್ದಾರೆ. ಡೆತ್ ನೋಟ್ ಫೋಟೋದಲ್ಲಿ 3 ಹೆಬ್ಬೆಟ್ಟುಗಳಿದ್ದು ಅವು ಯಾರದ್ದು ಎಂದು ಪ್ರಶ್ನಿಸಿದ್ದಾರೆ. ಅಷ್ಟೇ ಅಲ್ಲದೆ ಫೋಟೋ ತೆಗೆಯುವಾಗ ಸಚಿನ್ ಜೊತೆ ಯಾರು ಗಿದ್ದರು ಎಂಬೆಲ್ಲ ಪ್ರಶ್ನೆ ಕೇಳುತ್ತಿದ್ದಾರೆ. ಹೀಗೆ ಒಂದೆಡೆ ರಾಜು ಕಪನೂರು ಸಹೋದರ ಸಚಿನ್ಗೆ ದುಡ್ಡು ಕೊಟ್ಟಿದ್ದೇ ನಾವು, ಅಂತಹದ್ರಲ್ಲಿ ನಾವ್ಯಾಕೆ ಅವರಿಂದ ದುಡ್ಡು ಕೇಳ್ತಿದ್ದೇವೆ ಎಂಬ ರೀತಿಯಲ್ಲಿ ಪ್ರಶ್ನಿಸುತ್ತಿದ್ದಾರೆ. ಅಲ್ಲದೆ ಡೆತ್ ನೋಟ್ ಬಗ್ಗೆಯೂ ಅನುಮಾನ ವ್ಯಕ್ತಪಡಿಸುತ್ತಿದ್ದರೆ ಸಚಿನ್ ಕುಟುಂಬದವರು ಕೂಡ ನಮಗೆ ಯಾವುದೇ ಪರಿಹಾರ ಬೇಡ, ಅದರ ಬದಲು ಪ್ರಕರಣವನ್ನು ಸಿಬಿಐಗೆ ಕೊಡಬೇಕೆಂದು ಆಗ್ರಹಿಸುತ್ತಿದ್ದಾರೆ. 60 ಲಕ್ಷ ರೂಪಾಯಿದು ಏನದಲ್ರಿ ಅಕೌಂಟ್ ಪೇ ಮಾಡೋದಿದ್ರೆ ಅಷ್ಟು ಅವ ಏನು ಮಾಡ್ತಾನೆ ಉಲ್ಟಾ ಇವರೇ ಕೊಡ್ಬೇಕಂತ ಹೇಳ್ತೈತೆ ಡೆತ್ ನೋಡೋದಾಗ ಬರೆದು ಡೆತ್ ಆಗ್ಯಾನ ಸರ್. ಸ್ಟೇಟ್ ಗೌರ್ಮೆಂಟ್ ಮೇಲೆ ಭೀ ಭರೋಸೆ ಹೋಗ್ಬಿಟ್ಟೆ ಸರ್. 5 ದಿನ ನೋಡಿರಿ ಸ್ಟೇಟ್ ಗೌರ್ಮೆಂಟ್ ಮೇಲೆ, ಈಗ ಅದನ್ನು ಭರವಸೆ ಉಳಿದಿ ಸರ್. ನಂಗೆ ಸಿಬಿಐ ತನಿಖೆ ಬೇಕ್ರಿ ಸರ್, ಅಷ್ಟೇ ನಮ್ಮ. ಸದ್ಯ ಹೊಸ ವರ್ಷದ ಸಂಭ್ರಮದ ಕಾರಣಕ್ಕೆ ಬಿಜೆಪಿಯವರು ಜನವರಿ 3ರ ಡೆಡ್ಲೈನ್ ಕೊಟ್ಟಿದ್ದಾರೆ. ಅಂದ್ರೆ ಹೊಸ ವರ್ಷ ಬರುತ್ತಿದ್ದಂತೆ ಕಾಂಗ್ರೆಸ್ ವಿರುದ್ಧ ಮುಗಿ ಬೀಳಲು ಈಗಲೇ ಬಿಜೆಪಿ ನಾಯಕರು ಶಸ್ತ್ರ ರೆಡಿ ಮಾಡಿಕೊಳ್ಳುತ್ತಿದ್ದಾರೆ. ಆದ್ರೆ ಹೊಸ ಸತ್ಯಶೋಧನಾ ಟೀಮ್ ಕಟ್ಕೊಂಡು ಬಿಜೆಪಿಯವರು ಬರ್ಲಿ ಅಂತ ಪ್ರಿಯಾಂಕ್ ಖರ್ಗೆ ಪಂತಾಹ್ವಾನ ನೀಡಿದ್ದಾರೆ. ಇದರಿಂದಾಗಿ 2025ರ ಜನವರಿ ಆರಂಭದಿಂದಲೇ ರಾಜ್ಯದಲ್ಲಿ ಹೊಸ ಸುತ್ತಿನ ರಾಜಕೀಯ ಜಟಾಪಟಿ ನಡೆಯೋದು ನಿಶ್ಚಿತ. ಆದ್ರೆ ಇವರ ರಾಜಕೀಯ ಆರೋಪ ಪ್ರತ್ಯಾರೋಪದ ನಡುವೆ ಮೃತ ಸಚಿನ್ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.